ಲವ್ವರ್ಗೆ ಕೈಕೊಟ್ಟು ಮತ್ತೊಬ್ಬಳ ಜೊತೆ ಹಾಸೆಮಣೆ ಏರಿದ ಪ್ರೇಮಿ. ಮದುವೆ ನಿಲ್ಲಿಸಲು ಮದುವೆ ಮನೆಗೆ ಬಂದ ಮಾಜಿ ಪ್ರೇಯಸಿ. ಮದುವೆ ಮನೆಯಲ್ಲಿ ಹೈ ಡ್ರಾಮಾವನ್ನೇ ಸೃಷ್ಟಿಸಿದ ಎಕ್ಸ್ ಲವರ್. ಅದೇನ್ ಜನನೋ ಅದೇನು ಬುದ್ಧಿಯೋ ಕಣ್ರಿ. ಪ್ರೀತಿ ಪ್ರೇಮ ಅಂತ ಊರು ಸುತ್ತೋದಂತೆ, ಆಮೇಲೆ ಬೇರೆಯವರನ್ನ ಮದುವೆ ಆಗೋದಂತೆ. ಕಾಲ ಕೆಟ್ಟೋಗಿದೆಯೋ ಮನುಷ್ಯರು ಕೆಟ್ಟೋಗಿದ್ದಾರೋ ಗೊತ್ತಿಲ್ಲ. ಮೋಸದ ಪ್ರಪಂಚದಲ್ಲಿ ಮೋಸ ಮಾಡಿಕೊಂಡು ಮರ್ಯಾದೆ ಕಳ್ಕೊಂಡು ಜೀವನ ನಡೆಸ್ತಿದ್ದಾರೆ. ಇಲ್ಲೊಬ್ಬ ನಿನ್ನೆ ಚಿನ್ನ ಬಂಗಾರ ಅಂದವ ಮತ್ತೊಂದು ಮದುವೆ ಆಗುವುದಕ್ಕೆ ಹಸೆಮಣೆ ಏರಿದ್ದ ಪ್ರೇಮಿಗೆ ಪ್ರೇಯಸಿಯೊಬ್ಬಳು ಮದುವೆ ಮನೆಗೆ ನುಗ್ಗಿ ಶಾಕ್ ಕೊಟ್ಟಿದ್ದಾಳೆ. ಹೌದು, ಒಂದಲ್ಲ ಎರಡಲ್ಲ ಮೂರೂ ಅಲ್ಲ, ಬರೋಬ್ಬರಿ 10 ವರ್ಷಗಳ ಕಾಲ ಪ್ರೀತಿ ಮಾಡಿ ಈಗ ಲವ್ವರ್ಗೆ ಕೈಕೊಟ್ಟು ಬೇರೆ ಯುವತಿಯ ಜೊತೆ ಮದುವೆ ಮಾಡಿಕೊಂಡಿದ್ದು ಮದುವೆ ಮನೆಗೆ ನುಗ್ಗಿ ಪ್ರೇಯಸಿ ರಂಪಾಟವಾಡಿದ್ದಾಳೆ. ಈ ಘಟನೆಗೆ ಸಾಕ್ಷಿಯಾಗಿದ್ದು ಚಿಕ್ಕಮಗಳೂರು. ಹೀಗೆ ಫೋಟೋದಲ್ಲಿ ಮನ್ಮಥನ ತರ ಪೋಸ್ ಕೊಡ್ತಾ ಇರೋನೋ ಹೆಸರು ಶರತ್. ಕಲ್ಯಾಣ ನಗರದ ನಿವಾಸಿ. ಹಾಸನ ಜಿಲ್ಲೆ ಬೇಲೂರು ಮೂಲದ ಅಶ್ವಿನಿ ಎಂಬ ಯುವತಿಯನ್ನ ಕಳೆದ 10 ವರ್ಷಗಳಿಂದ ನಿನಗೆ ನಾನು ನನಗೆ ನೀನು ಅಂತ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾ ಇದ್ರಂತೆ. ಇನ್ನು ಇವರ ಪ್ರೀತಿಗೆ ಯುವತಿ ಅಶ್ವಿನಿ ಮನೆಯಲ್ಲೂ ಒಪ್ಪಿಗೆ ಸೂಚಿಸಿದ್ರಂತೆ. ಅಷ್ಟೇ ಅಲ್ಲ, ಅಶ್ವಿನಿ ಮನೆಗೆ ಹೋಗಿ ಶರತ್ ಹೆಣ್ಣನ್ನು ಕೂಡ ಕೇಳಿದ್ದಂತೆ. ಹೇಗೋ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬಿಡು ಅಂತ ಕೈ ಹಿಡಿದು ಊರೂರು ಸುತ್ತಾಡಿದ್ದಾರೆ. ಪ್ರಿಯಕರ ಶರತ್ತನ್ನೇ ನಂಬಿ ಯುವತಿ ಅಶ್ವಿನಿ ಜೀವನ ನಡೆಸ್ತಾ ಇದ್ಲು. ಹೀಗಿರುವಾಗ ಕಿರಾತಕ ಪ್ರಿಯಕರ ಶರತ್ ಮಾತ್ರ ತನ್ನ ನೀಚ ಬುದ್ಧಿ ತೋರಿಸಿದ್ದಾನೆ. ಹೌದು, ನೀನೇ ಜೀವ ಅಂತ ಬದುಕ್ತಾ ಇದ್ದ ಅಶ್ವಿನಿ ಬಾಳಿಗೆ ಬೆಂಕಿ ಇಡುವುದಕ್ಕೆ ಶರತ್ ಮುಂದಾಗಿದ್ದು ಪ್ರೇಯಸಿ ಅಶ್ವಿನಿ ಗೊತ್ತಾಗದಂತೆ ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದ. ಇವತ್ತು ಪ್ರಿಯಕರ ಶರತ್ ಮದುವೆ ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೀತಿತ್ತು. ಈ ವಿಚಾರ ನಿನ್ನೆ ಪ್ರೇಯಸಿ ಅಶ್ವಿನಿಗೆ ಗೊತ್ತಾಗಿ ಫುಲ್ ಶಾಕ್ಗೆ ಒಳಗಾಗಿದ್ಲು. ಕೂಡಲೇ ಎದ್ನೋ ಬಿದ್ನೋ ಅಂತ ತನ್ನ ಪ್ರೀತಿಯನ್ನ ತನ್ನ ಪ್ರಿಯಕರನನ್ನ ಉಳಿಸಿಕೊಳ್ಳುವುದಕ್ಕೆ ಓಡೋಡಿ ಮದುವೆ ಮನೆಗೆ ಬಂದಿದ್ದಾಳೆ. ಆದರೆ ಅಶ್ವಿನಿ ಬರೋಷ್ಟರಲ್ಲಿ ಪ್ರಿಯಕರನ ಮದುವೆ ಮುಗಿದು ಹೋಗಿದ್ದು ರಿಸೆಪ್ಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಈ ವೇಳೆ ಮದುವೆ ಮನೆಗೆ ನುಗ್ಗಿದ ಪ್ರೇಯಸಿ ರಂಪಾಟ ಮಾಡಿದ್ಲು. ಮದುವೆ ಮಂಟಪದಲ್ಲೇ ಧರಣಿ ಕೂತು ತನಗೆ ನ್ಯಾಯ ಬೇಕು, ಇದೇ ಮಂಟಪದಲ್ಲಿ ಶರತ್ ನನ್ನನ್ನ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ಲು. ಇನ್ನು ಪ್ರೇಯಸಿಯ ರಂಪಾಟ ಕಂಡ ಮದುವೆಗೆ ಬಂದಿದ್ದ ಸಂಬಂಧಿಕರು ಕುಟುಂಬಸ್ಥರು ಶಾಕ್ಗೊಳಗಾಗಿದ್ರು. ಈ ವೇಳೆ ಶರತ್ ಕುಟುಂಬದವರು ಹಾಗೂ ಯುವತಿ ಜೊತೆ ಕೆಲಕಾಲ ವಾಗ್ವಾದವೂ ನಡೆಯಿತು. ಆತ ನನ್ನನ್ನ ಮದುವೆ ಆಗ್ತೀನಿ ಅಂತ ನನಗೆ ಮೋಸ ಮಾಡಿದ್ದಾನೆ, ನನ್ನಿಂದ ಸುಮಾರು 4.5 ಲಕ್ಷ ದುಡ್ಡನ್ನ ಕೂಡ ಪಡ್ಕೊಂಡಿದ್ದಾನೆ. ಅಲ್ಲದೆ ತನ್ನ ಪ್ರಿಯಕರ ಶರತ್ಗೆ ಈಗಾಗಲೇ ಬೇರೊಂದು ಹುಡುಗಿ ಜೊತೆ ಮದುವೆ ಕೂಡ ಆಗಿತ್ತು. ಮದುವೆಯಾಗಿ 2 ತಿಂಗಳಲ್ಲೇ ಡಿವೋರ್ಸ್ ಕೂಡ ಆಗಿದೆ. ಈಗ ಇನ್ನೊಂದು ಯುವತಿ ಜೊತೆ ಹಸೆಮಣೆ ಏರಿದ್ದಾನೆ. ನನಗೆ ಹಾಗೂ ಆ ಹುಡುಗಿಗೆ ಶರತ್ ಮೋಸ ಮಾಡಿದ್ದಾನೆ ಅಂತ ಅಶ್ವಿನಿ ಗಂಭೀರ ಆರೋಪ ಮಾಡಿದ್ದಾಳೆ. ಇನ್ನು ಈಗಾಗಲೇ ಶರತ್ ಮೇಲೆ 3 ಕೇಸ್ಗಳಿದ್ದು ಕೇಸ್ಗಳಿಗೆ ಸ್ಟೇ ತಂದು ಮತ್ತೊಂದು ಮದುವೆ ಮಾಡಿಕೊಳ್ತಾ ಇದ್ದಾನೆ. ಮದುವೆ ಮನೆಗೆ ಬಂದಿದ್ದಕ್ಕೆ ಅವನ ಕುಟುಂಬಸ್ಥರು ನನ್ನನ್ನ ಎಳೆದಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಅಶ್ವಿನಿ ಆರೋಪಿಸಿದ್ದಾಳೆ. ಆಗೋಗಿದೆ, ನಿನ್ನೆ ಬಂದು ಕಂಪ್ಲೇಂಟ್ ಆಗಿದೆ, ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅವನು ಮದುವೆ ಆಗೇ ಆಗ್ತೀನಿ ನಾನು ಅಂತ ಆಲ್ರೆಡಿ ಹೇಳಿಕೆ ಕೊಟ್ಟಾಗಿದೆ. ಬಟ್ ಇಲ್ಲಿ ಬಂದ ತಕ್ಷಣ ಅವ್ರ ಮನೆಯವರೆಲ್ಲ ಸೇರಿಕೊಂಡು ಇಲ್ಲ ನಿಮ್ಮ ಮದುವೆ ಆಗಂಗಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನನಗೆ ಫುಲ್ ಎಳೆದಾಡಿ ಇದೆಲ್ಲ ಪೇಯ್ನ್ ಆಗಿದೆ, ನನಗೆ ಹ್ಯಾರಾಸ್ ಮಾಡಿದ್ದಾರೆ ನನಗೆ. ಮತ್ತು ಈಗ ಆಲ್ರೆಡಿ ಮುಂದಾಗಿ ಮದುವೆ ಆಗಿ ಮೀಡಿಯಾದವ್ರು ಯಾರು ಬರೋಕ್ಕೆ ಬಿಡ್ತಾರೆ, ಡೋರೆಲ್ಲ ಲಾಕ್ ಮಾಡಿ ಹಾಕ್ತಿದ್ರು. ಈಗ ಪೊಲೀಸ್ ಸಪೋರ್ಟ್ ತೊಗೊಂಡು ನಾನು ಒಳಗಡೆ ಇದ್ದೀನಿ. ಮತ್ತು ನ್ಯಾಯ ಬೇಕು ಸರ್, ನನಗೆ ದುಡ್ಡು ಅಂತ ಎಲ್ಲ ಹೇಳ್ತಿದ್ದಾರೆ, ನಾನೇ ಕೊಟ್ಟಿದ್ದೀನಿ. ಹಾಗಾಗಿ ನಾನು ದುಡ್ಡು ಬೇಡ ಸರ್, ನನಗೆ ನ್ಯಾಯ ಬೇಕು.
ಎಲ್ಲರ ಸಮ್ಮುಖದಲ್ಲೂ ಅವ್ರ ಗುರುಗಳನ್ನ ಏನಿದ್ದಾರೆ ಅವ್ರು ಬರಬೇಕು ಸರ್. ಅವ್ರ ಕಮ್ಯುನಿಟಿ ಗುರುಗಳೇನಿದ್ದಾರೆ ಅವ್ರು ಬಂದು ತಪ್ಪಾಗಿರೋದಕ್ಕೆ ನ್ಯಾಯ ಕೊಡಬೇಕು. ಖಂಡಿತ ದುಡ್ಡು 1 ರೂಪಾಯಿ ಮುಟ್ಟಲ್ಲ ಸರ್, ನನಗೆ ಅವಶ್ಯಕತೆ ಇಲ್ಲ. ನಾನು ದುಡ್ದು ನಾನು ಬದುಕೋದ ಕೆಪಾಸಿಟಿ ನನಗಿದೆ, ದುಡ್ಡಿಗೋಸ್ಕರ ಇದೆಲ್ಲ ಮಾಡ್ತಾ ಇಲ್ಲ. ಒಂದೇ 1 ರೂಪಾಯಿ ಮುಟ್ಟಲ್ಲ. ನನ್ನ ಸಮಾಜದಲ್ಲಿ ಇವತ್ತು ಆಲ್ರೆಡಿ ಮೀಡಿಯಾ ಮುಂದೆ ಎಲ್ಲ ಬಯಲಾಗಿದೆ. ನನ್ನನ್ನು ಯಾರು ಕೂಡ ಮದುವೆ ಆಗೋಕ್ಕಾಗಲ್ಲ. ಇವನಿಂದನೇ ಲೈಫ್ ಕರೆಕ್ಷನ್ ಆಗಬೇಕು. ಮಿಸ್ಟೇಕ್ ಆಗಿರೋದು ಇವನಿಂದನೇ ಸರಿ ಆಗಬೇಕು. ನನಗೆ ಇವ್ರಿಗೊಂದು ನ್ಯಾಯ ಕೊಡಿಸಿ. ಅವಳನ್ನ ಮದುವೆ ಆಗಿರೋದು ಅದು ಅವ್ನ ಹಣೆ ಬರಹ ಗೊತ್ತಿಲ್ಲ. ಅವಳಿಗೂ ಲೈಫ್ ಕೊಟ್ಟಿದ್ದಾನೆ. ನಾನು ಅವಳ ಲೈಫ್ ಪಾಪ ಇನ್ನೊಬ್ಬರು ಹೆಣ್ಮಗಳ ಲೈಫ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ನನಗೂ ಹಾಗೆ ತಾಳಿ ಕಟ್ಟಿ ನನ್ನ ಜೀವನಕ್ಕೊಂದು ದಾರಿ ಮಾಡಬೇಕು ಅಂತ ನಾನು ಕೇಳ್ಕೊತಿರೋದು ಸರ್. ಸ್ಟ್ರಾಂಗ್ ಆಗಿ ಮೀಡಿಯಾಗೆ ನಾನೇ ರಿಕ್ವೆಸ್ಟ್ ಮಾಡಿರೋದು ಸರ್. ಇವತ್ತೇ ಆಗಬೇಕು ಸರ್, ಇವತ್ತೇ ನ್ಯಾಯ ಸಿಗಬೇಕು. ನನಗೆ ಸಮಾಜದಲ್ಲಿ ನ್ಯಾಯ ಇದೆ ಅನ್ನೋದನ್ನ ಖಂಡಿತ ಮೀಡಿಯಾದ ಟ್ರಾನ್ಸ್ಪರೆನ್ಸಿ ಅನ್ನೋದು ಗೊತ್ತಾಗಬೇಕು. ಅದೇನೇ ಆಗ್ಲಿ, 10 ವರ್ಷ ನೀನೇ ಜೀವ ಅಂತ ಪ್ರೀತಿ ಮಾಡಿದ್ದಲ್ಲದೆ ಆತನಿಗೆ ಹಣವನ್ನ ಕೂಡ ಕೊಟ್ಟು ಈಗ ಯುವತಿ ಮೋಸ ಹೋಗಿದ್ದಾಳೆ. 10 ವರ್ಷ ಬರೋ ಸಂಬಂಧವನ್ನ ತಿರಸ್ಕರಿಸಿ ಷರತ್ಗಾಗಿ ಕಾಯ್ತಾ ಇದ್ದ ಅಶ್ವಿನಿಗೆ ಷರತ್ತು ಕೈಕೊಟ್ಟಿದ್ದು. ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಯುವತಿ ಮಾಡ್ತಾ ಇರೋ ಆರೋಪ ಸುಳ್ಳ ಅನ್ನೋದನ್ನ ತನಿಖೆ ಬಳಿಕ ತಿಳಿದು ಬರಲಿದೆ. ಅಲ್ಲದೆ ತನಿಖೆ ಬಳಿಕ ಪ್ರೀತಿಸಿದ ಯುವತಿಗೆ ಹಾಗೂ ಮದುವೆಯಾದ ಯುವತಿಗೆ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.